ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಮೇಶ್ ಅಮ್ಮ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂದರೆ ಗೈಸ್, ನಮ್ಮ ಕರ್ಗ ಮುಗಿಸ್ಕೊಂಡು ನಾವು ಕೋರಮಂಗ್ಲಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಅಲ್ಲಿಂದ 3:30ಗೆ ಕರ್ಗಮ್ಮ ಬಂದಿತ್ತು. ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು 4 ಗಂಟೆಗೆ ಬಿಟ್ವಿ. ಸೊ ನಮ್ಮ ತಾತ ಹೋಗ್ತಾ ಇದ್ದಾರೆ ಗೈಸಲ್ಲಿ. ಸೊ ಕರ್ಗ ಮುಗಿಸ್ಕೊಂಡು ಬಂದು 4 ಗಂಟೆಗೆ ಅಲ್ಲಿ ಬಿಟ್ಟಿದ್ದು, 4:15 ಏನೋ ಬಿಟ್ಟಿದ್ದು. 5 ಗಂಟೆಗೆಲ್ಲ ನಮ್ಮ ಮನೆ ಹತ್ರ ಇದ್ವಿ. ಸೊ ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಬಂದ್ವಿ, ಯಾಕಂದರೆ ಇವತ್ತು ರಾತ್ರಿ ಇಲ್ಲಿ ಕರ್ಗ ಇದೆ. ಸೊ ಹಾಗೆ ಭಾನುವಾರ ಹೋಗ್ತೀವಿ, ಮುಗಿಸ್ಕೊಂಡು ಕರ್ಗನ ಭಾನುವಾರ ಹೋಗ್ತೀವಿ. ನಮ್ಮಮ್ಮ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ, ನಮ್ಮ ಅಜ್ಜಿ ಎಲ್ಲ ಬೀಳ್ಸ್ಕೊಡ್ತಾ ಇದ್ದಾರೆ ಗೈಸ್. ನಮ್ಮ ಅತ್ತೆ ಗೈಸ್, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ತಕ್ಷಣ ಹೆಸರು ಆಯಿತು ಬ್ಲಾಗ್ ಮಾಡೋಣ ಅಂತ. ಆವಾಗಲೂ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೆ, ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ, ಯಾಕಂದರೆ ಈರುಳ್ಳಿ ಕುಯ್ದುಕೊಡ್ತಾ ಇದ್ದೆ ಗೈಸ್. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮಪ್ಪ ಮಲ್ಕೊಂಡಿದ್ದಾರೆ, ನಮ್ಮ ತಮ್ಮನೂ ಮಲ್ಕೊಂಡಿದ್ದಾರೆ. ನಿನ್ನೆ ನೈಟ್ ಫುಲ್ಲು ನಿದ್ದೆ ಇರಲಿಲ್ಲ. ಸೊ ಎಲ್ಲ ನಾನು ಇದೆಲ್ಲ ಗುಡಿಸ್ಕೊಟ್ಟೆ. ನಮ್ಮಮ್ಮ ರಂಗೋಲಿ ಎಲ್ಲ ಹಾಕೈತೆ ಗೈಸ್. ರಂಗೋಲಿ ಪೌಡರ್ ಫುಲ್ ವೆಟ್ಟಾಗಿತ್ತು, ಹಾಗಾಗಿ ರಂಗೋಲಿ ಚೆನ್ನಾಗಿ ಹಾಕೋಕ್ಕಾಗಿಲ್ಲ. ನೋಡಿ ಗೈಸ್, ನಮ್ಮತ್ತೆ ಎಲ್ಲ ಕ್ಲೀನ್ ಮಾಡ್ತವ್ರೆ. ಸೊ ಎಲ್ಲ ನಮ್ಮ ಏನು ನಮಗೆ ಈ ಜಾಗದಲ್ಲಿ ಈ ಪ್ಲೇಸ್ ಇಷ್ಟ ಆಯಿತು. ರಂಗೋಲಿ ಪೇಂಟಲ್ಲಿ ಹಾಕಿದ್ದಾರೆ. ಇದು ಡಕ್ ಗೈಸ್, ಡಕ್. ಸೊ ಇದು ಶೋ ಈ ಕಡೆ ಆ ಕಡೆ. ಸೊ ಅಪ್ಪ ಹಾಯ್. ನಮ್ಮ ತಮ್ಮ ಇಲ್ಲೇ ಫ್ಲಾಟ್ ಮಾಡ್ಕೊಂಡಿದ್ದಾನೆ. ಸೊ ಟಿ ವಿ ಓಡ್ತಾ ಇದೆ. ಸೊ ಮತ್ತು ಇನ್ನೇನಂದರೆ ನಿನ್ನೆ ದೀಪ ಮಾಡಿದ್ರು ಅಲ್ವಾ. ಸೊ ಈ ಥರ ಇದೆ ದೇವರ ಮನೆ ದೀಪ. ಅದಿದು ಗೈಸ್ ನೋಡ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಜೀವಿಸ್ತಾ ಇದ್ದಾರೆ. ಮತ್ತು ನಮ್ಮಮ್ಮ ಅಲ್ಲಿ ಎಲ್ಲ ಊಟ ಮಾಡ್ತಾಯಿದ್ದೆ. ಊಟ ಅಂದರೆ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅದನ್ನ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಆಮೇಲೆ 8ನೇ ಕಾಶ್ ನಾಯಿ ಅಂದ್ಬಿಟ್ಟಿದ್ದು. ಸೊ ಕಾರ್ ಆ ಕಡೆ ಬಿಟ್ಟಿದ್ದೀವಿ ಗೈಸ್, ಕಾರ್ ಆ ಕಡೆ ಬಿಟ್ಟಿದ್ದೀವಿ. ನಮ್ಮ ತಮ್ಮ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಅಂತ ಇದ್ದ. ಇವಾಗ ಅವನೇ ಮಲ್ಕೊಂಡಿದ್ದಾನೆ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಆಮೇಲೆ ಏನಂದರೆ ಇಲ್ಲಿ CCTV ಕೂಡ ಇದೆ ಗಾಯ್ಸ್, ನೋಡಿ ನೋಡ್ಬೋದು ಈಚೆ ಕಡೆ ಎಲ್ಲ. ಸೊ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಇಲ್ಲಿ ಏನಂದರೆ ಹೂವು ಕೋತಿ ಇಟ್ಟಿದ್ದಾರೆ. ನಮ್ಮಮ್ಮ ಎಲ್ಲ ಕೋತಿ ಇಕ್ಕಿದ್ರು. ನಮ್ಮತ್ತೆ ಶನಿವಾರ ಏನು ಬಂದು ತೊಗೊಂಡೋದ್ರು. ಆ ಶುಕ್ರವಾರ ಏನೋ ತಗೊಂಡೋದ್ರು. ನಾವು ಇಲ್ಲಿ ಶನಿವಾರ, ನೆನೆ ಗುರುವಾರ ತೊಗೊಂಡೋಗಿದ್ದು. ಸೊ ಅಷ್ಟೇ ಗೈಸ್. ಸೊ ನಾಯಿ ಅಂತ ಹೇಳಿದ್ನಲ್ಲ, ಅಲ್ಲಿ ನಾಯಿ ಇದೆ ಗೈಸ್. ಸೊ ಹಾಗಾಗಿ ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಕರ್ಗ ಬಂದ ಮೇಲೆ ಬೆಳಗ್ಗೆ 8 ಗಂಟೆ ಅಷ್ಟೇ ಗೈಸ್. 8 ಗಂಟೆ ನಾವು ಬಂದಿದ್ದೆ, 6:15ಗೆ. ಸೊ ಅಷ್ಟೇ ಗೈಸ್. ನಮ್ಮ ತಮ್ಮ ನಿದ್ದೆ ಇಲ್ಲ ಅಂತ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ನಮ್ಮಪ್ಪ ಅಲ್ಲಿ ನಿದ್ದೆ ಮಾಡಿ ಎದ್ದಿದ್ದಾರೆ. ಇದು ಕೂಲರು ಇದೆ, ಫ್ಯಾನು ಇದೆ. ಸೊ ಅಷ್ಟೇ ಗೈಸ್, TV ಓಡ್ತಾ ಇದೆ, ನೋಡ್ತಾ ಇದ್ದೀವಿ. ಸೊ ಅದೆಲ್ಲ ಏನಿದು ಕೊತ್ತಂಬರಿ ತಗೊಂಡೋಗ್ತಿದ್ದೀವಿ ಗೈಸ್. ಅಜ್ಜಿ ಕೊತ್ತಂಬರಿ ಹಿಂಗೆ ಮುಚ್ಚಿದ್ರು ಉಡುಪಿದ ಚುಕ್ಕಿದ್ದು. ನಮ್ಮ ಅಜ್ಜಿ ಪುದೀನ ಬಿಡಿಸ್ತಾ ಇದ್ದಾರೆ. ಮಮ್ಮಿ ತಗೋ.
ಹಾಯ್, ಇದನ್ನ ಯೂಟ್ಯೂಬ್ಗೆ ಹಾಕ್ತೀನಿ. ಸೊ ಹಾಯ್ ಅಜ್ಜಿ, ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಕರ್ಗಾಗೆಲ್ಲ ರೆಡಿ ಆಗಿದೆಯಾ? ಸೊ ನಿನ್ನೆನೂ ಸೇಮ್ ಡ್ರೆಸ್, ಇವತ್ತು ಸೇಮ್ ಡ್ರೆಸ್. ಕರ್ಗ ಎಲ್ಲ ಕೆಲಸ ಮಾಡಿ ಆಮೇಲೆ ಬಟ್ಟೆ ಎತ್ಕೊಂಡು ಬಂದಿದ್ದೀನಿ ಗೈಸ್. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಇವತ್ತು ನ್ಯೂಸ್ ಪೇಪರ್ ಏನೋ ಗೊತ್ತಿಲ್ಲ. ಎಸ್ ಗೈಸ್, ಇವತ್ತು ನ್ಯೂಸ್ ಪೇಪರ್ ಇದೆ. ಸೊ ಅಷ್ಟೇ ಗೈಸ್. ಅಲ್ಲಿ ಊಟ ಏನೇನು ಮಾಡಿದ್ದಂದ್ರೆ ಒಬ್ಬಟ್ಟು, ರಸನ್ನ ಮತ್ತು ಪಲಾವು, ಪಲ್ಯ, ಆಮೇಲೆ ಅದು ಎಲ್ರಿಕಾಯ್ದು ವಡೆ ಶೇಷಿನಂಗ, ಬಜ್ಜಿ ಶೇಷಿನಂಗ ಬಜ್ಜಿ ಮಾಡಿದ್ರು ಗೈಸ್. ಆಮೇಲೆ ನಿಮ್ಮ ಹಪ್ಳ, ಇನ್ನೂ ಇದು ಸಾರು ಅಷ್ಟು ಮಾಡಿದ್ರು. ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಏನೇನು ಮಾಡ್ತೀರಾ ಅತ್ತೆ? ಒಬ್ಬಟ್ಟಷ್ಟೇ, ಎಲ್ಲ ಪಂಡ್ರು ಪಲ್ಯ, ವಡೆ, ಸೌತೆಕಾಯಿ, ಹಾಂ ಪಲಾವು, ಹಾಂ ಅಷ್ಟೇ ಗೈಸ್. ಎಲ್ಲ ಮಾಡಿತ್ತು. ನಮ್ಮ ಅಜ್ಜಿ ನೆನ್ನೆ ಬಿದ್ದೋದ್ರು ಗೈಸ್. ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಇರಲಿಲ್ಲ, ಅವರಮ್ಮ ಬಿದ್ದೋದ್ರು ನೆನ್ನೆ. ಏನಂತ ಗೊತ್ತಿಲ್ಲ, ಓಡ್ತಾಯಿದ್ರು ಅನಿಸುತ್ತೆ. ಸೊ ಹಾಗೆ ಬಿದ್ದೋದ್ರು. ಹಲ್ಲು ಮುಂದೆ ಇರುತ್ತಲ್ಲ, ಅರ್ಧ ಬಿದ್ದೋಗಿದೆ, ಅರ್ಧ ಕಟ್ಟಾಗಿಬಿಟ್ಟಿದೆ. ಸೊ ಹಾಕ್ಸ್ಬೇಕು, ಏನಿಲ್ಲ. ಸೊ ನಮ್ಮಮ್ಮ ಇಲ್ಲಿ ಏನು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಹಾರೆ ನಮ್ಮಮ್ಮ ಎಲ್ಲ ಸರಿ ಮಾಡಿ. ಸೊ ಗೈಸ್, ಇದು ಶೋಕೇಶ್. ಸೊ ಇಲ್ಲಿ ಎಲ್ಲರೂ ಏನೇನೋ ಇಟ್ಟಿದ್ದಾರೆ ಗೈಸ್. ಊಟ ಮಾಡಬೇಕು. ಟೀ ಕಾಫಿ ಏನೂ ಕುಡ್ದಿಲ್ಲ. ಇಕ್ಕಿದ್ರು ನನಗೂ ಕೊಡಲಿಲ್ಲ. ಸೊ ಇಕ್ಕಿದ್ರು, ನಾನು ಕೇಳಿದೆ, ಆದರೂ ಕೊಡಲಿಲ್ಲ. ನಮ್ಮ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಹಂಗೆ ಬಂದಿದ್ವಿ. ನೀರಿರಲಿಲ್ಲ ಬಾಡಿಗೆ ಅವರಿಗೆ. ಸೊ ಹಾಗಾಗಿ ಎಲ್ಲ ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ಬಂದೆ. ಇವಾಗ ಗಂಟು ಹಾಕ್ಕೊಂಡಿದ್ದೀನಿ ಗೈಸ್. ಮತ್ತು ಇನ್ನೇನು ಹೇಳ್ಬೇಕಂದ್ರೆ ಅಷ್ಟು. ಸೊ ಈಗ ತಲೆ ಗಂಟು ಹಾಕೊಳ್ಳೋಣ. ಸೊ ನಮಗೆ ತಲೆ ಲೂಸ್ ಆಗಿರಬಾರ್ದು. ಲೂಸಾಗಿ ಇದಾಗಬಾರ್ದು. ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಟೈಟಾಗಿರ್ಬೇಕಷ್ಟೇ. ಮತ್ತು ಸ್ವೀಟ್. ನಮ್ಮ ತಾತ ಆಚೆ ಕೂತಿದ್ದಾರೆ. ಆವಾಗಲೇ ಬಂದು ಕಾಫಿ ಕುಟ್ಬಿಟ್ಟು ಹೋದರು. ಅಷ್ಟೇ ಏನಿಲ್ಲ. ಸೊ ಏನಂದರೆ ನಿಮ್ಗೊಂದು ತೋರಿಸ್ತೀನಿ ಬನ್ನಿ. ಏನಂದರೆ, ಸೊ ಇಲ್ಲಿ ಒಂದು ಫೋಟೋ ಇದೆ. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಗೈಸ್. ಇದು ಇದು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು. ಸೊ ನಮ್ಮ ಅಜ್ಜಿ ಎಲ್ಲ ಇದಾಕಿದ್ದಾರೆ ಗಾಯ್ಸ್. ಸೊ ನಾಯಿ ಇದೆ.
ಅಜ್ಜಿ ಅಪ್ಪಲ್ಲ ಪೋಸ್ಟ್ ಇಲ್ಲಿ ಐರನ್ ಮಾಡಿಕೊಡ್ತಾರೆ. ಐರನ್ ಮಾರ್ಕೊಡ್ತಾರೆ. ಸೊ ಅಷ್ಟೇ ಗೈಸ್, ನೆಟ್ ಆಗೋಗಿದೆ ಅಂತೆ. ಆಮೇಲೆ ಈ ಕಡೆನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Enertech is Ramesh Sharma YouTube channel and Asha Monica Vlogs.